ನನ್ನ ಹೆಸರು ನೀಲ್ಟೂರ್ ಚಿನ್ನಪ್ಪರೆಡ್ಡಿ ಅಂತೇಳಿ. ನಾನು ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿದ್ದೀನಿ. ಇವತ್ತು ಮಾವಿನ ಪರಿಸ್ಥಿತಿ ಅಧೋಗತಿ, ಹೇಳೋರಿಲ್ಲ ಕೇಳೋರಿಲ್ಲ. ಇವತ್ತು ನಮ್ಮ ರೈತರ ಗೋಳು ಅನ್ನೋ ಹಾಗೆ ಇವತ್ತು ಮಾವಿನಕಾಯಿಗಳಿಗೆ ತೀವ್ರವಾಗಿ ಬೆಲೆ ಕುಸಿತವಾಗಿದೆ. ಅಂದರೆ ಒಂದು ಟನ್ನಿಗೆ ಸರಾಸರಿ 3,000 ರೂಪಾಯಿ ಒಂದು ಟನ್ನಿಗೆ ಬೆಲೆ ನಿಗದಿ ಮಾಡಿದ್ದಾರೆ ವರ್ತಕರು. ಅಲ್ಲಿ ಆ 3,000 ಸಹ ಕಾಯಿಗಳು ಕೀಳೋದಕ್ಕೆ ಟ್ರ್ಯಾಕ್ಟರ್ ಬಾಡಿಗೆ ಆಳುಗಳಿಗೆ ಮಾತ್ರ ಸರೋಗ್ತಾ ಇದೆ. ರೈತನಿಗೆ ಏನು ಕೈಗೆ ಸಿಗ್ತಾ ಇಲ್ಲ. ಹಿಂದಿನ ವರ್ಷ ಕೂಡ ಇದೇ ರೀತಿ ಮಾವಿಗೆ ಬೆಲೆ ತೀವ್ರವಾಗಿ ಕುಸಿತಕೊಂಡು ತುಂಬ ನಷ್ಟ ಅನುಭವಿಸಿದರು. ಆಗ PDPS ಅನ್ನೋ ಒಂದು ಸ್ಕೀಮಲ್ಲಿ ಒಂದಷ್ಟು ಮಾವಿನಕಾಯಿಗೆ ಬೆಂಬಲ ಬೆಲೆಯನ್ನು ಹಿಂದೆ ಇದ್ದಂಥ ಸರ್ಕಾರ ಘೋಷಣೆ ಮಾಡಿತ್ತು. ಆಗ ಏನೋ ಒಂದಷ್ಟು ಏನಂದರೆ ಪ್ರಾಣ ಹೋಗೋವನಿಗೆ ಒಂದು ಹನಿ ನೀರು ಹಾಕಿದಷ್ಟು ಮಾತ್ರ ಆ ಬೆಂಬಲ ಬೆಲೆ ಅನುಕೂಲ ಆಯಿತು. ಆದರೆ ಈ ವರ್ಷವೂ ಕೂಡ ಮಾವಿನ ಬೆಲೆ ಕುಸಿತ ಕಂಡು ರೈತರು ತುಂಬ ಕಂಗಾಲಾಗಿದ್ದಾರೆ. ಇವತ್ತು ಮಾವು ಬೆಳೆಗಾರರು ಆತಂಕದಿಂದ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ದುಸ್ಥಿತಿಗೆ ಹೋಗುವಂತಹ ಸ್ಥಿತಿ ಒದಗಿ ಬಂದಿದೆ. ಆದ್ದರಿಂದ ಇವತ್ತು ನಮ್ಮ ಕೋಲಾರ ಜಿಲ್ಲಾ ಮಾವು ಬೆಳೆಗಾರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಂಘ ಹಾಗೂ ಎಲ್ಲ ಜಿಲ್ಲೆಯ ಮಾವು ಬೆಳೆಗಾರರು ಇವತ್ತು ಜಿಲ್ಲಾ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ. ಬಂದ್ಗೆ ಮನವಿಯನ್ನು ಸಹ ಮಾಡಿಕೊಂಡಿದ್ದೀವಿ. ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ ಬಂದನ್ನು ಮಾಡಿ 22ನೇ ತಾರೀಕು ಸೋಮವಾರ ಜಿಲ್ಲೆಯಾದ್ಯಂತ ಬಂದನ್ನು ಮಾಡಿ ಆಚರಣೆ ಮಾಡ್ತಾಯಿದ್ದೀವಿ. ಸರ್ಕಾರವೇ ನಮ್ಮ ಬಳಿಗೆ ಬಂದು ನಮ್ಮ ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಈಗಾಗಲೇ ನಮ್ಮ ಈ ಭಾಗದ ಶಾಸಕರು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ನಾವು ಸಹ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಮನವಿ ಕೊಟ್ಟಿದ್ದೀವಿ. ಸರ್ಕಾರ ತೋಟಗಾರಿಕಾ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮತ್ತು ಮಾರ್ಕೆಟಿಂಗ್ ಬೋರ್ಡ್ ಕಡೆಯಿಂದ ಇವತ್ತು ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಈ ರೀತಿ ಮಾವು ಬೆಳೆಗಾರ ಸಂಘರ್ಷದಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೂ ಹೋಗಿದೆ. ಅಧಿಕಾರಿ ವರ್ಗ ಎಲ್ಲ ರೀತಿಯಲ್ಲೂ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಕೆಲಸ ಮಾಡಿದೆ. ಆದರೆ ಇಲ್ಲಿ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇಲ್ಲದೆ ಇರುವ ಕಾರಣ ಮಾವಿನ ಬೆಲೆಗೆ ಬೆಂಬಲ ಬೆಲೆ ಇನ್ನೂ ಅನೌನ್ಸ್ ಆಗಲಿಲ್ಲ. ಇವತ್ತು ಆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಒಂದು ಕೂಗಿಗೆ ಅಲ್ಲಿನ ಮುಖ್ಯಮಂತ್ರಿಗಳು ಸ್ಪಂದಿಸಿ ಇವತ್ತು 4 ರೂಪಾಯಿ ಒಂದು ಕೆಜಿಗೆ ಸರ್ಕಾರದಿಂದ ಬೆಂಬಲ ಬೆಲೆ ನಿಗದಿ ಮಾಡಿದರೆ. ಕಂಪನಿಗಳಲ್ಲಿ ಮಾವು ಹಣ್ಣಿನ ತಿರುಳು ತೆಗೆಯುವ ಕಾರ್ಖಾನೆಗಳಲ್ಲಿ 8 ರೂಪಾಯಿಗೆ ಒಂದು ಕೆಜಿ ಮಾವಿನಕಾಯಿ ಅಂದರೆ 8,000 ರೂಪಾಯಿ ಒಂದು ಟನ್ನಿಗೆ ಮಾವು ಖರೀದಿ ಮಾಡಬೇಕು ಅಂತೇಳಿ ಅವರಿಗೆ ಆದೇಶ ಹೊರಡಿಸಿದ್ದಾರೆ. ಅವರಿಗೆ ಅಲ್ಲಿನ ಭಾಗದ ರೈತರಿಗೆ 10ರಿಂದ 12,000 ರೂಪಾಯಿ ನೇರವಾಗಿ ಅವರ ಖಾತೆಗಳಿಗೆ ಹಣ ಜಮಾವಣೆ ಆಗ್ತಾಯಿದೆ. ಆದರೆ ಪಕ್ಕದಲ್ಲೇ ಇರ್ತಕ್ಕಂಥ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಇವತ್ತು ಜೊಲ್ಲು ಸುರಿಸುವಂಥ ಕೆಲಸ ಆಗಿದೆ. ಆದ್ದರಿಂದ ನಾವು ಬಿಡೋದಿಲ್ಲ. ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತೀವಿ. ಸೋಮವಾರ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಜಿಲ್ಲೆಯಾದ್ಯಂತ ನಾವು ಬಂದನ್ನು ಆಚರಣೆ ಮಾಡ್ತೀವಿ. ಆವತ್ತು ನೀವು ಬೆಂಬಲ ಬೆಲೆ ಘೋಷಣೆ ಮಾಡದೇ ಇದ್ದಲ್ಲಿ ಅನಿರ್ದಿಷ್ಟ ಕಾಲ ಮುಷ್ಕರದೊಂದಿಗೆ ನಾವು ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಸಹ ಕೈಗೆತ್ತಿಕೊಳ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಅದರ ಜೊತೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ಕೇಂದ್ರದ ಕೃಷಿ ಸಚಿವರಾದ ಚೌಹಾನ್ ಸಿಂಗ್ ಅವರೇ, ದಯವಿಟ್ಟು ನಮ್ಮ ರೈತರಿಗೆ ಕಷ್ಟಕ್ಕೆ ಧಾವಿಸಿ ನಮಗೆ ಬೆಂಬಲ ಬೆಲೆಯನ್ನು ಕೂಡಲೇ ಘೋಷಣೆ ಮಾಡಬೇಕು ಅಂತೇಳಿ ಮನವಿಯನ್ನು ಸಹ ಮಾಡ್ತಾ ಇದ್ದೀವಿ. ಸರ್, ಬಂದ್ ಯಾವ ರೀತಿಯಾಗಿರುತ್ತೆ ಸರ್? ಬಂದು ತುಂಬ ಯಾವುದೇ ವಾಹನಗಳಿರೋದಿಲ್ಲ. ಶಾಲಾ ಸಂಸ್ಥೆಗಳು ಎಲ್ಲರೂ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇವತ್ತು ವಾಹನ ಮಾಲೀಕರು ಬೆಂಬಲವನ್ನು ಸೂಚಿಸಿದ್ದಾರೆ. ಇವತ್ತು ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ನಮಗೆ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ. ಬಂದಿನಲ್ಲಿ ಮೆಡಿಕಲ್ ಸ್ಟೋರು ಮತ್ತು ಹಾಲು ಮಾತ್ರ ಇದಿರುತ್ತೆ, ವಿನಾಯಿತಿ ಇರುತ್ತೆ. ಬೇರೆ ಎಲ್ಲನೂ ಸಹ ಬಂದು ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ. ಬಂದ್ ಮಾಡಿ ನಾವೆಲ್ಲ ನಿಮ್ಮ ಮಾವು ಬೆಳೆಗಾರರಿಗೆ ಬೆಂಬಲ ಸೂಚಿಸ್ತೀವಿ ಅಂತ ಈಗಾಗಲೇ ನಮಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು, ಎಲ್ಲ ಅಂಗಡಿ ಮಾಲೀಕರು, ಬಸ್ ಮಾಲೀಕರು, ಎಲ್ಲ ಶಾಲಾ ವಿದ್ಯಾಸಂಸ್ಥೆಗಳ ಸಂಘದವರು ಎಲ್ಲರೂ ಸಹ ನಮಗೆ ವಿಶ್ವಾಸವನ್ನು ತುಂಬಿದ್ದಾರೆ.